ಸೂರು ಇಲ್ಲದವರನ್ನ ಗುರುತಿಸಿ ಸೂರು ಕಲ್ಪಿಸಲಾಗುವುದು. 80 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಿರುವ ರಾಂಪುರವನ್ನ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿಸಲು ಅಧಿಕಾರಿಗಳು ಸಹಕರಿಸಬೇಕು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಹೇಳಿದರು. ರಾಂಪುರದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಂಪುರದಲ್ಲಿ ಜನಸಂಖ್ಯೆ ಕಡಿಮೆ ಕಂಡುಬಂದರೆ ಸುತ್ತೂರುಗಳನ್ನು ಅಳವಡಿಸಿಕೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಬೇಕು. ಈಗಾಗಲೇ ಬಡತನ ರೇಖೆಗಿಂತ ಕೆಳಗಿರುವ ಫಲಾನುಭವಿಗಳನ್ನು ಗುರುತಿಸಿ ಸೂರು ಕಲ್ಪಿಸುತ್ತೆ ಎಂದು ತಿಳಿಸಿದರು. ಈಗ ಅವ್ರ ಸಹಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರನ್ನ ಗೌರವವಾಗಿ ನೋಡಿಕೊಂಡು ನಾವು ಕೆಲಸ ಮಾಡ್ಕೊಳ್ಳೋದ್ರೆ ಎಲ್ಲರೂ ಆಗ್ತಾರೆ. ಎಲ್ಲ ಕೆಲಸಗಳು ಕೂಡ ಒಳ್ಳೆಯದಾಗುತ್ತೆ. ಹೀಗಾಗಿ ಸಾರ್ವಜನಿಕರಿಗೂ ಒಂದು ಸಮಾಧಾನ ಇರಬೇಕು, ಸಮಾನತೆ ಚಿಂತನೆ ಇರಬೇಕು. ಕೆಲಸ ತಗೊಳ್ಳೋಕ್ಕ ಒಂದು ಆದರ್ಶ ವ್ಯಕ್ತಿಗಳು ಕೂಡ ಪ್ರತಿಯೊಬ್ಬರು ಕಳಿಸ್ಕೋಬೇಕು. ಇವತ್ತು ನಾವು ಗ್ಯಾರಂಟಿ ಸಮಾವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಕೊಟ್ಟು ಒಬ್ಬೊಬ್ಬರು ಇಲಾಖೆಯಲ್ಲಿ ನಾವು ಸುಮಾರು 20 ಇಲಾಖೆಗಳಲ್ಲಿ ಕೂಡ